ವಿದ್ಯಾರ್ಥಿಗಳೇ, ಇದು ಲಾಭ ಹಾನಿ ಲೆಕ್ಕ ಕಲಿಬೇಕು ನೋಡ್ರಿ. ಸಣ್ಣ ಇರ್ತಾವ. 20 ಗಣಿತ ಕೇಳ್ಯಾರಂದ್ರೆ ನಿಮ್ಗೆ ಈ ಗಣಿತ ಬಿದ್ದು ಬೀಳ್ಬಹುದು. ಅದಕ್ಕೆ ನೀವು ಲಕ್ಷ ಕೊಡಂಗ ಎಲ್ಲಾದು ಕಣ್ಣ ಹಾಯ್ಸಂಗ ಹಾಯ್ಸ್ರಿ ನೋಡ್ರಿ. ಎಲ್ಲಾರು ಏನದ, ಒಂದು ಪೆನ್ನನ್ನು 20 ರೂಪಾಯಿಗಳಿಗೆ ಕೊಂಡನು, 20% ಲಾಭ ಬರಲು ಅದನ್ನು ಎಷ್ಟಕ್ಕೆ ಮಾರಬೇಕು ಅಂತದ. ಈಗ ಮೊದಲು ನಾ ಹೇಳಿದಂಗೆ ನೀವು ಮೊದಲ ಗಣಿತ ಮಾಡ್ರಿ. ಮಾಡೋದಾದ್ರಿಂದ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಈಗ ಮ್ಯೂಟ್ ಮಾಡ್ರಿ. ನೀವು ಮಾಡೋದಾದ್ರಿಂದ ಬೋರ್ಡ್ ಕಡೆ ನೋಡ್ರಿ. ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಹೆಂಗೆ ನಾ ತಿಳಿಸ್ತೀನಿ. 21 ಪೆನ್ನನ್ನು 20 ರೂಪಾಯಿಗೆ ಕೊಂಡನು ಅಂದ್ರೆ ಕೊಂಡ ಬೆಲೆ ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. ಕೊಂಡ ಬೆಲೆ ಬರೋಬರಿ 20 ರೂಪಾಯಿ. ಲಾಭ ಬರೋಬರಿ 20%. ಶೇಕಡಾ ಮಾರಾಟದ ಬೆಲೆ ತಿಳ್ಕೊಬೇಕು. ಹೆಂಗಂತಂದ್ರೆ ಶೇಕಡಾ ಮಾರಾಟದ ಬೆಲೆ ಹೆಂಗ ತೆಗಿಬೇಕು ಅನ್ನೋದು ಇಲ್ಲಿ ನೋಡ್ರಿ. ಇದಕ್ಕೇನ್ ತಿಳ್ಕೊಬೇಕು, ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು. ಶೇಕಡಾಕ್ಕೆ ಏನ್ ತಿಳ್ಕೊಬೇಕು ನೀವು, ಕೊಂಡ ಬೆಲೆ 100, ಪಗಾರ 100, ಆದಾಯ 100, ಜನಸಂಖ್ಯೆ 100, ಆಸ್ತಿಯ ಬೆಲೆ 100, ಗುಣಗಳು 100. ಮೂಲ ಸಂಖ್ಯೆಗೆ ನೀವು ಶೇಕಡ ಅಂತ ತಿಳ್ಕೊಬೇಕು. ಶೇಕಡವನ್ನ ಆಮೇಲೆ ಒಟ್ಟು ಗುಣಗಳು 100, ಆದಾಯ 100, ಸಂಬಳ 100, ಪ್ರತಿಯೊಂದಕ್ಕೂ 100 ಅಂತೆ. ಜನಸಂಖ್ಯೆ 100. ಯಾವುದಕ್ಕೆ ನೀವು ಮೂಲ ಆಧಾರ ಅಂದ್ರೆ ಏನು, ಶೇಕಡಾದಲ್ಲಿ ಹೇಳುವಾಗ ಪ್ರಮಾಣ 100ಕ್ಕೆ ಹೇಳುವುದರಿಂದ ಅದಕ್ಕೆ ಏನಂತಾರೆ, ಶೇಕಡಾ ಪ್ರಮಾಣ ಅಂತಾರ. ಶೇಕಡಾ ಪ್ರಮಾಣ 100ಕ್ಕಿಂತಿಷ್ಟು. ಒಂದು 100 ರೂಪಾಯಿ ವಸ್ತು ಇತ್ತಂದ್ರೆ ಅದನ್ನ ಎಷ್ಟಕ್ಕೆ ಮಾರ್ತಾನ, 20 ರೂಪಾಯಿ ಲಾಭಕ್ಕೆ ಮಾರ್ತಾನಂದ್ರೆ 100ರೊಳಗೆ 20 ಕೂಡಿಸಿದ್ರೆ ಏನಾಗ್ತದೆ, ಮಾರಾಟದ ಬೆಲೆ ಆಗ್ತದೆ. ಈ ಶೇಕಡಾ ಇದು ಕೊಂಡ ಬೆಲೆ 100 ಅಂತ ತಿಳ್ಕೊರಿ. ಈ 20 ಇದ್ರಾಗ ಕೂಡಿಸ್ರಿ. 100 ರೂಪಾಯಿ ವಸ್ತು ಇತ್ತಂದ್ರೆ ಅದನ್ನ ಎಷ್ಟಕ್ಕೆ ಮಾರ್ತಾನ, 120 ರೂಪಾಯಿಗೆ ಮಾರ್ಬೇಕಾಗ್ತದ. ಈಗ ನೀವು ಮಾರಾಟದ ಬೆಲೆ ತೆಗಿಲಿ ಬರ್ತದ. 100 ಕೊಂಡ ಬೆಲೆ ಇದ್ದಾಗ ಬೆಲೆಗೆ 120 ಮಾರಾಟದ ಬೆಲೆ ನೋಡು. 120 ಮಾರಾಟದ ಬೆಲೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಒಂದು ವೇಳೆ 20 ರೂಪಾಯಿ ಕೊಂಡ ಬೆಲೆ ಇದ್ದಾಗ, 20 ರೂಪಾಯಿ ಕೊಂಡ ಬೆಲೆ ಇದ್ದರೆ ಅದನ್ನ ಎಷ್ಟಕ್ಕೆ ಮಾರಬೇಕಾಗ್ತದ ನೋಡಿ. 20 ಗುಂಡ್ಲೆ 120 ಸರ್ವಾಸ್ ಬಾಗ್ಲೆ 100. ಇವೆರಡು 0 ಅದು, ಇದೊಂದು 0. 12 24. ಅಂದ್ರೆ ಅವ ಎಷ್ಟಕ್ಕೆ ಮಾರ್ಬೇಕಾದ್ರೆ ಶೇಕಡ 20 ಲಾಭ ಬರ್ಬೇಕಾದ್ರೆ 24 ರೂಪಾಯಿಗೆ ಮಾರಾಟ ಮಾಡಬೇಕು. ಎಷ್ಟಕ್ಕೆ, 24 ರೂಪಾಯಿ ಮಾರಾಟ ಮಾಡಬೇಕು. ಉತ್ತರ ಸಂಖ್ಯೆ ಸಿ. 20 ರೂಪಾಯಿ ವಸ್ತುವನ್ನ 24 ರೂಪಾಯಿಗೆ ಮಾರಿದ್ರೆ ಶೇಕಡ 20 ಲಾಭ ಆಗ್ತದೆ. ಹಿಂಗೆ ಅರ್ಥ ಮಾಡ್ಕೋಬೇಕು. ಹೆಂಗೆ ನೀವು ಗಣಿತಗಳನ್ನು ತಿಳ್ಕೊಬೇಕು ಅನ್ನೋದು ಹೇಳತ್ತನ್ನ. ಅವಾಗ ಪದ್ಧತಿಗಳು ಇನ್ನೂ ಭಾಳ ಇದ್ದು, ಭಾಳ ಶಾರ್ಟ್ಕಟ್ ರೀತಿ ಒಳಗೆ ತಿಳಿಸಿದ್ ನಾನು ನಿಮಗೆ. ಕೊಂಡ ಬೆಲೆ 20 ರೂಪಾಯಿ, ಲಾಭ ಬರೋಬರಿ ಶೇಕಡ 20, ಲಾಭ ಬರೋಬರಿ ಶೇಕಡ 20, ಶೇಕಡಾ ಮಾರಾಟದ ಬೆಲೆ ಬರೋಬರಿ 100 + 20 ಬರೋಬರಿ 120. 100 ಕೊಂಡ ಬೆಲೆ ಇದ್ದಾಗ 120 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ. 20 ರೂಪಾಯಿ ಕೊಂಡ ಬೆಲೆಗೆ ಎಷ್ಟಾಗ್ತದೆ ಅಂದ್ರೆ ಈಗ 24 ರೂಪಾಯಿ. ಇನ್ನು ಇದನ್ನು ಸರಳ ರೀತಿಯೊಳಗೆ ಹೆಂಗೆ ಮಾಡಬೇಕು ಅನ್ನೋದು ನಾ ಹೇಳ್ತೇನೆ ನಿಮ್ಗೆ. ಈಗ ಇದನ್ನ 100 ಇದ್ರಾಗ 100 ಕೂಡ್ಸೋണ്ട് ಬಿಡ್ರಿ, ಏನಾಗ್ತದ, 120 ಆಗ್ತದ. ವೇಗವಾಗಿ ಹೆಂಗೆ ಮಾಡಬೇಕು, 100 ರೂಪಾಯಿ ಶೇಕಡ 20 ಲಾಭ ಇದ್ದಾಗ ಮಾರಾಟದ ಬೆಲೆ ಎಷ್ಟಾಗಿಬಿಡ್ತದ, ಅದು 120 ಆಗಿಬಿಡ್ತದ. ಯಾಕಂದ್ರೆ 100 20 ಕೂಡಿಸಿದ್ರೆ 120 ಆಗ್ತಾವ. ಅದನ್ನು ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡ್ಬೇಕಂದ್ರೆ, ಈಗ 120 ರೂಪಾಯಿ ಆಗ್ತದಂದ್ರೆ ಕೊಂಡ ಬೆಲೆ ಎಷ್ಟದ, 20 ಅದ. ಆ ಶೇಕಡದ 2 0 ತೆಗೆದು ಬಿಡ್ರಿ. ನೋಡ್ರಿ 24 ರೂಪಾಯಿ ಇಟ್ಬಿಡ್ರಿ. ನೋಡ್ರಿ ಎಷ್ಟು ಸರಳ ಅದ ನೋಡ್ರಿ. ಇದು NT ಥಿಯರಿ, ನವೋದಯ ಥಿಯರಿ ಗುರ್ತಿರ್ಬೇಕು ನೀವು. ಹೆಂಗೆ ಕಂಡು ಹಿಡಿಬೇಕು ಇದನ್ನ, ಲಾಭ ಅಂದ್ರೆ 120 ಮಾಡ್ರಿ, ಹಾನಿ ಅಂದ್ರೆ 80 ಮಾಡ್ಕೋರಿ. ಬಾಸ 80 ಹಾನಿ ಅಂದ್ರೆ 80 ಮಾಡ್ಕೋರಿ. 100 ಕಳೀರಿ ಅಂದ್ರೆ ಹಾನಿ ಇದ್ದಾಗ. ಲಾಭ ಇದ್ದಾಗ 120 ಕೂಡಿಸ್ರಿ 120 ಆಯ್ತು. ಆ 120ರದ್ದು 1 0 ತೆಗೀರಿ, ಇದ್ರದ್ದೊಂದು 0 ತೆಗೀರಿ. 12 24 ಬಾಯಲ್ಲೇನೆ ಬಂತು. ನೀವು ಗಣಿತಗಳನ್ನ ಹೆಚ್ಚು ಮಾಡುವುದರಿಂದ ಅರ್ಥ ಆಗ್ತದೆ. ಬಾಯಲ್ಲೇನೆ ಇದರ ರೇಟ್ ಇಡ್ಬೋದು ನೀವು.
ಹೆಂಗಂದ್ರೆ ಇದು 120 ಮಾಡ್ಕೊರಿ, 12 ಬರ್ತು. ಈ 0 ತೆಗೀರಿ, 12 ಉಳಿತು. 12 ಹೇಳಿ 24 ರೂಪಾಯಿ ಉತ್ತರ ಹಾಕಿ ಬಿಡ್ರಿ. ಇಂಥ ಗಣಿತಗಳನ್ನ ಬಾಯಲೆ ಮಾಡಬೇಕಾದದ್ದು ಒಂದು ಸುಮಾರಾಗಿ ಸಾಕಷ್ಟು ಗಣಿತಗಳನ್ನ ನಿಮಗೆ ನಾ ಲಾಸ್ಟ್ ವಿಡಿಯೋ ಮಾಡಿ ಹಾಕ್ತಾನು, ನೋಡ್ರಿ ನೀವು ಹೆಂಗಿರ್ತಾವ. ಮತ್ತು ಇನ್ನೊಂದು ನಿಮಗೆ ನನಗೆ ಇನ್ನೊಂದು ಖುಷಿ ನ್ಯೂಸ್ ಏನಪ್ಪ ಅಂದ್ರೆ, ಅಪ್ ಟು 10th ತನಕ ಮಿನಿಮಮ್ ಅಂಕಗಣಿತ ಬೀಜಗಣಿತ ಬೇಸಿಕ್ ಅಂತ ಒಂದು ವಿಡಿಯೋ ಕಾರ್ಯಕ್ರಮ ಮಾಡ್ತಾನೆ ನಾನು. ಅದನ್ನೊಂದು ಅಭ್ಯಾಸ ಮಾಡಿಬಿಟ್ರೆ ಬೇಕಾದ ಪಠ್ಯ ಪುಸ್ತಕದ ಅಭ್ಯಾಸವನ್ನು ನೀವು ಬಿಡಿಸ್ತೀರಿ, ಬೇಕಾದ ಪಠ್ಯ ಪುಸ್ತಕ ಅಭ್ಯಾಸವನ್ನು ನೀವು ಮಾಡ್ಬೋದು. ಅಂಥದ್ದೊಂದು ನಿಮಗೆ ಪಠ್ಯ ಪುಸ್ತಕಕ್ಕಾಗಿ ಅಂತ ತಿಳ್ಕೊಂಡು ಒಂದು ವಿಡಿಯೋ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಬಂದ್ಬಿಡ್ತಾವೆ ಗಣಿತಗಳದ್ರ. ಅದು ವಿಶೇಷವಾದಂಥ ಕಾರ್ಯಕ್ರಮ. ಒಂದು ಸುಮಾರಾಗಿ ಅವೆಷ್ಟು ವಿಡಿಯೋ ಆಗ್ತಾವೇನೋ, ನೀವು ಅವೆಲ್ಲ ನಿಮಗೆ ಪಠ್ಯ ಪುಸ್ತಕ ಅಂತ ಹೇಳ್ಕೊಂಡು ಟೆಕ್ಸ್ಟ್ ಬುಕ್ ಮಾಡೆಲ್ ಅಂತ ಹೇಳ್ಕೊಂಡೆ ಅದ್ರದ್ದು ಹೆಸರು ಇರ್ತದೆ. ಅದನ್ನ ನೋಡ್ಕೊಂಡು ಮಾಡ್ರಿ, ಎಲ್ಲ ಗಣಿತಗಳು ಬಂದ್ಬಿಡ್ತಾವೆ ನಿಮಗೆ. ಈಗ ನಾವು ನವೋದಯದ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕೆ, ಆಮೇಲೆ ನಿಮಗೆ ಬೇಸಿಕ್ ಸ್ಟಡಿ ಅಂತ ತಿಳ್ಕೊಂಡು ಒಂದು ವಿಡಿಯೋ ಕಾರ್ಯಕ್ರಮ ಆಗ್ತದೆ, ಅದು ಪಠ್ಯ ಪುಸ್ತಕ. ಯಾವುದೇ ಕೇಳಿದ್ರು ಗಣಿತಗಳು ನಿಮಗೆ ಮಾಡ್ಲಿಕ್ಕೆ ಬರಬೇಕು. ಒಂದು ಕನಿಷ್ಠ ಒಂದೊಂದೇ ಬೋರ್ಡ್ಗಳನ್ನು ಹಾಕ್ತೇವೆ ನಾವು ಗಣಿತಗಳು. ಒಂದೊಂದೇ ಬೋರ್ಡ್ಗಳು, ಒಂದಕ್ಕೆ ಏನೋ ಒಂದು ವಿಷಯ ಸಂಬಂಧಪಡ್ತದೆ, ಆ ಸಂಬಂಧಪಟ್ಟದ ಗಣಿತಗಳು ಒಂದೇ ಬೋರ್ಡ್ ಇರ್ತಾವೆ. ಅದರ ಮೇಲೆ ಸಾಕಷ್ಟು ಮಾದರಿಗಳನ್ನು ನೀವು ಕಲಿಬಹುದು. ಚೆನ್ನಾಗಿರ್ತದೆ ಗಣಿತ. ನೋಡ್ರಿ, ಮುಂದಿನ ಗಣಿತ ಬಿಡಿಸ್ರಿ.